ಪೂಜಾ ಕೋಣೆ ಈ ದಿಕ್ಕಿಗೆ ಇದ್ದರೆ ಸುಖ ಸಮೃದ್ಧಿ ಹೆಚ್ಚುವುದು. ದೇವರಿಗೆ ಪ್ರತಿನಿತ್ಯ ಈ ದೀಪ ಬೆಳಗಿಸಿದರೆ ಅಷ್ಟ ಐಶ್ವರ್ಯ ಪ್ರಾಪ್ತಿ. ಅಡುಗೆ ಮನೆಯಲ್ಲಿ ಈ ರೀತಿಯ ಒಲೆ ಇದ್ದರೆ ಆ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುವುದು. ಹುಣಸೆ ಹಣ್ಣಿನ ಜೊತೆ ಇದನ್ನು ಇಡಿ. ಮನೆಯಲ್ಲಿ ಎಲೆಬೇಕಾದಂತಹ ಗಿಡಗಳು ಪ್ರತಿನಿತ್ಯ ಹೀಗೆ ಮಾಡಿದರೆ ಶ್ರೀಮಂತ ಜೀವನ ನಡೆಸಬಹುದು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಮ್ಮ ಮನೆಯ ಅಡುಗೆ ಮನೆ ಹಾಗೂ ಪೂಜಾ ಕೋಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸರಳ ಸಲಹೆಗಳನ್ನು ನೀಡಲಿದ್ದೇವೆ. ಹೌದು, ಮನೆಯ ಪ್ರತಿಯೊಬ್ಬ ಗೃಹಿಣಿಯ ಅತ್ಯಂತ ಮುಖ್ಯವಾದ ಕೆಲಸವೆಂದರೆ ತನ್ನ ಮನೆಯನ್ನು ಸ್ವಚ್ಛವಾಗಿಸಿಕೊಂಡು ಇದರ ಮೂಲಕ ನಮ್ಮ ಮನೆಯನ್ನು ಶ್ರೀಮಂತಗೊಳಿಸುವುದು. ಪ್ರತಿಯೊಬ್ಬ ಮನೆಯ ಗೃಹಿಣಿಯೂ ಕೂಡ ಆ ಮನೆಯ ಮಹಾಲಕ್ಷ್ಮಿಯ ಸ್ವರೂಪ. ಹೀಗಾಗಿ ಆ ಮನೆಯ ಗೃಹಿಣಿಯು ತನ್ನ ಮನೆಯನ್ನು ಎಷ್ಟು ಸುಂದರವಾಗಿ, ಎಷ್ಟು ಸ್ವಚ್ಛವಾಗಿ ಹಾಗೂ ಎಷ್ಟು ನಿಯಮದಂತೆ ನಡೆಸಿಕೊಂಡು ಬರುತ್ತಾರೋ ಅಷ್ಟು ಆ ಮನೆಯು ಇದರಿಂದ ಆ ಮನೆಗಳಲ್ಲಿ ಎಂದಿಗೂ ಕೂಡ ಸುಖ, ಶಾಂತಿ, ಸಮೃದ್ಧಿಗೆ ಕೊರತೆಯಾಗುವುದಿಲ್ಲ. ಹಾಗಾಗಿ ಇವತ್ತಿನ ದಿನ ಸರಳವಾಗಿ ಕೆಲವೊಂದು ಸಲಹೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಮೊದಲನೆಯದಾಗಿ ನೋಡುವುದಾದರೆ ಪೂಜಾ ಕೋಣೆ. ಹೌದು, ಪೂಜಾ ಕೋಣೆಗೆ ಸಂಬಂಧಪಟ್ಟಂತೆ ಪೂಜಾ ಕೋಣೆಯ ದಿಕ್ಕು ಯಾವಾಗಲೂ ಈಶಾನ್ಯ ದಿಕ್ಕಿಗೆ ಇರಬೇಕು ಎಂದು ಹೇಳಲಾಗುತ್ತದೆ. ಅದರಲ್ಲೂ ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕು ಕೂಡ ಶ್ರೇಷ್ಠವೆಂದು ಭಾವಿಸಲಾಗುತ್ತದೆ. ಈ ದಿಕ್ಕಿಗೆ ಪೂಜಾ ಕೋಣೆಯನ್ನು ಇರಿಸುವುದರಿಂದ ದೇವರ ಅನುಗ್ರಹ ಹೆಚ್ಚಾಗುವುದರ ಜೊತೆಗೆ ಮನೆಯವರಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಹಾಗೂ ನಾವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಿ ದೇವರ ಅನುಗ್ರಹ ದೊರೆಯಬೇಕು ಅಂದರೆ ಪೂಜಾ ಕೋಣೆಯು ಶುದ್ಧತೆಯಿಂದ ಇರಬೇಕು ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಪೂಜಾ ಕೋಣೆಯಲ್ಲಿ ಯಾವಾಗಲೂ ತಾಮ್ರದ ಚೆಂಬಿನಲ್ಲಿ ನೀರನ್ನು ತುಂಬಿಸಿ ಇಡುವುದರಿಂದ ಮನೆಗಳಿಗೆ ಯಾವುದೇ ರೀತಿಯಾದಂತಹ ದುಷ್ಟರ ಕಣ್ಣು ಅಥವಾ ನೆಗೆಟಿವ್ ಎನರ್ಜಿಯಿಂದ ನೀವು ದೂರವಿರಬಹುದು. ನಂತರ ನೋಡುವುದಾದರೆ ಶುದ್ಧತೆಯ ರಹಸ್ಯ. ಹೌದು, ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಬೆಳಗಿನ ಜಾವ ಅಥವಾ ಸಂಜೆಯ ಸಮಯದಲ್ಲಿ ಧೂಪಗಳನ್ನು ಬೆಳಗಿಸುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ. ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ನೆಗೆಟಿವಿಟಿಯನ್ನು ದೂರವಾಗಿಸಬೇಕು. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗಬೇಕು. ಅದರಲ್ಲೂ ಮನೆಯ ಸದಸ್ಯರಲ್ಲಿ ಒಂದು ಉತ್ತಮವಾದಂತಹ ಬಾಂಧವ್ಯ ಉಂಟಾಗಬೇಕು ಅಂದರೆ ಪ್ರತಿನಿತ್ಯ ಸುಗಂಧಭರಿತವಾದಂತಹ ಒಂದು ಧೂಪವನ್ನು ಬೆಳಗಿಸಿ. ಇದರಿಂದ ನಿಮ್ಮ ಮನೆಗಳಲ್ಲಿ ಅಗಾಧ ಬದಲಾವಣೆಯನ್ನು ಕಾಣುವುದಂತೂ ಖಚಿತ. ಹೌದು. ನಂತರ ನೋಡುವುದಾದರೆ ಮನೆಯ ಸ್ವಚ್ಛತೆ. ಹೌದು, ಮನೆಯ ಸ್ವಚ್ಛತೆಯಿಂದ ಇದ್ದರೆ ಮನೆಯಲ್ಲಿ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೌದು, ಯಾರ ಮನೆಗಳಲ್ಲಿ ಶುದ್ಧವಾಗಿರುತ್ತದೆಯೋ, ಸ್ವಚ್ಛವಾಗಿರುತ್ತದೆಯೋ ಅಂತಹ ಮನೆಗಳಲ್ಲಿ ದೇವರ ಅನುಗ್ರಹ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಹಾಗೂ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಮನೆಯ ಮುಖ್ಯದ್ವಾರದ ಸ್ವಚ್ಛತೆಯನ್ನು ಹೆಚ್ಚಿನ ಗಮನವಹಿಸಿ ಮಾಡಬೇಕಾಗುತ್ತದೆ. ಕಾರಣ ಮನೆಯ ಮುಖ್ಯದ್ವಾರದಿಂದಲೇ ನಮ್ಮ ಎಲ್ಲ ರೀತಿಯಾದಂತಹ ಪಾಸಿಟಿವ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ಎಂಟ್ರಿ ಆಗುವುದು ಈ ಒಂದು ಮನೆಯ ಮುಖ್ಯದ್ವಾರದಿಂದಲೇ. ಹಾಗಾಗಿ ಪ್ರತಿನಿತ್ಯ ಮನೆಯ ಮುಖ್ಯದ್ವಾರ ಹೊಸ್ತಿಲನ್ನು ತೊಳೆದು ಪೂಜಿಸುವುದರಿಂದ ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಹಾಗೂ ಹೊಸ್ತಿಲನ್ನು ತೊಳೆಯುವಾಗ ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಅಂದರೆ ಪ್ರತಿ 15 ದಿನಗಳಿಗೊಮ್ಮೆ ಗಂಗಾ ಜಲವನ್ನು ಬೆರೆಸಿ ಅಥವಾ ಸುಗಂಧ ಭರಿತ ನೀರಿನಿಂದ ಅಥವಾ ರೋಸ್ ವಾಟರ್ ಅನ್ನು ಬಳಸಿ ನೀವು ಹೊಸ್ತಿಲನ್ನು ತೊಳೆಯೋದ್ರಿಂದ ನೀವು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಹಾಗೂ ಮಹಾಲಕ್ಷ್ಮಿ ಆಕರ್ಷಣೆಗೆ ಇದು ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕನ್ನು ಅಂದರೆ ಅರಿಶಿಣ ಮತ್ತು ಗಂಗಾಜಲವನ್ನು ಬೆರೆಸಿ ಸ್ವಸ್ತಿಕನ್ನು ಬರೆಯುವುದರಿಂದ ನಿಮ್ಮ ಮನೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ದೃಷ್ಟಿದೋಷ ತಗುಲುವುದಿಲ್ಲ. ಹಾಗೂ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ನಂತರ ನೋಡುವುದಾದರೆ ಮನೆಯ ಅಡುಗೆ ಮನೆಯ ದಿಕ್ಕು. ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏಳ್ಗೆಯನ್ನು ಕಾಣಬೇಕು, ಅಭಿವೃದ್ಧಿಯನ್ನು ಕಾಣಬೇಕು ಎಂದರೆ ಆ ಮನೆಯ ಅಡುಗೆ ಮನೆಯು ಅಷ್ಟೇ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಹೌದು, ಅಡುಗೆ ಮನೆಗಳಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿಯ ವಾಸವಿರುತ್ತದೆ. ಹಾಗಾಗಿ ಈ ಒಂದು ಅಡುಗೆ ಮನೆಯ ದಿಕ್ಕು ಯಾವಾಗಲೂ ಆಗ್ನೇಯ ದಿಕ್ಕಿಗೆ ಇರುವುದರಿಂದ ಆ ಮನೆಗಳಲ್ಲಿ ಒಂದು ಸಂಪತ್ತು, ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೂ ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ನಿಯಮಗಳನ್ನು ಪಾಲಿಸುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ. ಉದಾಹರಣೆಗೆ ಉಪ್ಪು ಹಾಗೂ ಹುಣಸೆ ಹಣ್ಣುಗಳನ್ನು ಜೊತೆಯಾಗಿ ಇಡಬೇಕು. ಆದರೆ ಉಪ್ಪು ಮತ್ತು ಎಣ್ಣೆಗಳನ್ನು ಒಟ್ಟಾಗಿ ಇಡಬಾರದು. ಹಾಗೂ ಕೆಲವೊಂದು ನಿಯಮದಂತೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಾವು ಅಡುಗೆಯನ್ನು ಮಾಡುವುದರಿಂದ ಆರೋಗ್ಯ ವೃದ್ಧಿಸುತ್ತದೆ ಹಾಗೂ ಆ ಒಂದು ಸೂರ್ಯದೇವನ ಅನುಗ್ರಹವನ್ನು ಪಡೆಯಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನಂತರ ನೋಡುವುದಾದರೆ ಆಹಾರ ಮಾಡುವ ವಿಧಾನ ಹಾಗೂ ಅಡುಗೆ ಮಾಡುವ ವಿಧಾನ. ಅಂದರೆ ನಾವು ಬೆಳಗಿನ ಸಮಯದಲ್ಲಿ ಅಡುಗೆಯನ್ನು ಮಾಡುವ ಮೊದಲು ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ಪ್ರಾರ್ಥನೆಯನ್ನು ಮಾಡಿ. ಅಂದರೆ ಓಂ ನಮೋ ಅನ್ನಪೂರ್ಣೇಶ್ವರಿ ದೇವಿ ನಮಃ ಎಂಬ ಒಂದು ಮಂತ್ರವನ್ನು ಜಪಿಸಿ ನಂತರ ಅಡುಗೆಯನ್ನು ಆರಂಭ ಮಾಡುವುದರಿಂದ ಆ ಮನೆಗಳಲ್ಲಿ ಒಂದು ಆನಂದ, ಸಂಪತ್ತು, ನೆಮ್ಮದಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಆ ಒಂದು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ದವಸ ಧಾನ್ಯಗಳ ಕೊರತೆ ಎಂದಿಗೂ ಕೂಡ ಉಂಟಾಗುವುದಿಲ್ಲ. ಆ ಮನೆಗೆ ದಾರಿದ್ರ್ಯತನ ಎಂದಿಗೂ ಕಾಡುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಗೃಹಿಣಿಯು ತಾನು ಅಡುಗೆ ಮಾಡುವ ಮುನ್ನ ಪೂರ್ಣೇಶ್ವರಿ ದೇವಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಡುಗೆ ಮಾಡೋದ್ರಿಂದ ಹೆಚ್ಚಿನ ಉನ್ನತಿಯನ್ನು ಕಾಣಬಹುದು. ಮುಖ್ಯವಾಗಿ ಅಡುಗೆ ಮನೆಯಲ್ಲಿ 4 ಒಲೆಯ ಒಂದು ಗ್ಯಾಸ್ ಅನ್ನು ಬಳಸೋದ್ರಿಂದ ಅಥವಾ ಒಲೆಯನ್ನು ಬಳಸೋದ್ರಿಂದ ಆ ಮನೆಗಳೇ ಒಂದು ಅಭಿವೃದ್ಧಿಯನ್ನು ಹೊಂದುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಉಂಟಾಗುವುದಿಲ್ಲ.
ಹಾಗೂ ನಂತರ ನೋಡುವುದಾದರೆ ಎಲ್ಲಿ ಶುದ್ಧತೆ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿ ಇರುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಅಡುಗೆಯ ಮನೆಯಲ್ಲಿ ಅಡುಗೆ ಮಾಡಿದ ನಂತರ ಅಡುಗೆಯ ಒಂದು ಕಟ್ಟೆಯನ್ನು ಸ್ವಚ್ಛವಾಗಿರಿಸಬೇಕು. ಹಾಗೂ ಅಡುಗೆ ಮಾಡಿದ ನಂತರ ಅಡುಗೆಯ ಪಾತ್ರೆಗಳನ್ನು ಗ್ಯಾಸ್ ಮೇಲೆ ಅಥವಾ ಒಲೆಯ ಮೇಲೆ ಇಡಬಾರದು. ಹಾಗೂ ನಂತರ ಅಡುಗೆ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಔಷಧಿಗಳನ್ನು ಅಡುಗೆ ಮನೆಗಳಲ್ಲಿ ಇಡಬಾರದು. ಇದರಿಂದ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ. ಹಾಗೂ ಅಡುಗೆ ಮನೆಗಳಲ್ಲಿ ಮುಖ್ಯವಾಗಿ ನಾವು ಬಳಸುವಂತಹ ಡಸ್ಟ್‌ಬಿನ್ ಅಥವಾ ಕಸದ ಬುಟ್ಟಿಯನ್ನು ಯಾವಾಗಲೂ ಮುಚ್ಚಿರಬೇಕು. ಹಾಗೂ ನಂತರ ನೋಡುವುದಾದರೆ ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ ಅಥವಾ ಸಂಜೆಯ ಸಮಯದಲ್ಲಿ ಅಡುಗೆ ಮನೆಗಳಲ್ಲಿ ಲವಂಗಗಳನ್ನು ಮತ್ತು ಕರ್ಪೂರವನ್ನು ಬೆಳಗಿಸುವುದರಿಂದ ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದೆ ಅಂದರೆ ನಿತ್ಯ ಕಲಹವಿರಬಹುದು ಅಥವಾ ಮನಸ್ತಾಪವಿರಬಹುದು ಅಥವಾ ಹಣಕಾಸಿನ ವಿಚಾರವಾಗಿರಬಹುದು. ಇದು ಯಾವುದೇ ಸಮಸ್ಯೆ ಇದ್ದರೂ ಪ್ರತಿನಿತ್ಯ ಅಥವಾ ವಾರಕ್ಕೆ ಒಮ್ಮೆ ಅಥವಾ 15 ದಿನಗಳಿಗೊಮ್ಮೆಯಾದರೂ ನಿಮ್ಮ ಅಡುಗೆ ಮನೆಗಳಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಬೆಳಗಿಸುವುದರಿಂದ ನಿಮ್ಮ ಮನೆಯನ್ನು ಶುದ್ಧಗೊಳಿಸಿದಂತಾಗುತ್ತದೆ. ನಂತರ ನೋಡುವುದಾದರೆ ನಿಮ್ಮ ಮನೆಗಳಲ್ಲಿ ಇಂಪಾರ್ಟೆಂಟ್ ಆಗಿ ಅಥವಾ ಇರಲೇಬೇಕಾದಂತಹ ಕೆಲವೊಂದು ಗಿಡಗಳನ್ನು ಮನೆಯಲ್ಲಿ ಇಡುವುದರಿಂದ ನಮ್ಮ ಮನೆಯಲ್ಲಿ ಆರೋಗ್ಯ, ಹಣಕಾಸಿನ ವಿಚಾರವಾಗಿರಬಹುದು, ನೆಮ್ಮದಿ ವಿಚಾರವಾಗಿರುವ ಎಲ್ಲ ರೀತಿಯಲ್ಲೂ ವೃದ್ಧಿಯನ್ನು ನಾವು ಕಾಣಬಹುದು. ನಮ್ಮ ಮನೆಗಳಲ್ಲಿ ಇಂಡೋರ್ ಪ್ಲಾಂಟ್ಸ್‌ಗಳನ್ನ ಇಡೋದ್ರಿಂದ ನೆಗೆಟಿವಿಟಿ ದೂರವಾಗುತ್ತದೆ. ಹೌದು, ಅದರಲ್ಲೂ ತುಳಸಿ ಗಿಡವನ್ನು ಪ್ರತಿಯೊಬ್ಬ ಮನೆಗಳಲ್ಲೂ ಇಡಲೇಬೇಕು. ಹಾಗೂ ಮನೆಯ ಒಳಗಡೆ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಸುಲಭವಾಗಿ ನಾವು ಸಿಗುವ ರಬ್ಬರ್ ಗಿಡ ಅಥವಾ ಸ್ನೇಕ್ ಗಿಡ ಅಥವಾ ಜಡೆ ಪ್ಲಾಂಟ್, ಮನಿ ಪ್ಲಾಂಟ್ ಹೀಗೆ ಹಲವಾರು ವಾಸ್ತು ಗಿಡಗಳನ್ನು ನಾವು ಮನೆಯಲ್ಲಿ ಇಡುವುದರಿಂದ ನಮ್ಮ ಮನೆಗಳಲ್ಲಿ ಒಂದು ಸಕಾರಾತ್ಮಕವಾದಂತಹ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಬಹುದು. ಹಾಗೂ ನಂತರ ನೋಡುವುದಾದರೆ ನಿಮ್ಮ ಮನೆಯ ತಿಜೋರಿಯ ಜಾಗ ಹಾಗೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಬೀರು ಅಥವಾ ಕ್ಯಾಶ್ ಬಾಕ್ಸ್ ಅನ್ನು ನಿಮ್ಮ ಮನೆಯ ಉತ್ತರದ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡುವುದರಿಂದ ಯಾವುದೇ ರೀತಿಯಾದಂತಹ ಹಣದ ಖರ್ಚುಗಳು, ಅನವಶ್ಯಕ ಖರ್ಚುಗಳು ಉಂಟಾಗುವುದಿಲ್ಲ. ಮನೆಗಳಲ್ಲಿ ಹಾಗೂ ಬೀರುವಿನಲ್ಲಿ ಸದಾ ಹಣ ತುಂಬಿರುತ್ತದೆ ಸ್ನೇಹಿತರೆ. ಹಾಗೂ ಅಡುಗೆ ಮನೆಯಲ್ಲಿ ತಯಾರಿಸುವಂತಹ ಅಡುಗೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರಾರ್ಥನೆಯಿಂದ, ಶುದ್ಧತೆಯಿಂದ ಹಾಗೂ ಪ್ರೇಮದ ಭಾವನೆಯಿಂದ ತಯಾರಿಸಿದ ಆಹಾರ ಅಮೃತಕ್ಕೆ ಸಮಾನವಾಗಿರುತ್ತದೆ ಸ್ನೇಹಿತರೆ. ಹೌದು, ಈ ರೀತಿಯಾಗಿ ನಾವು ಇವತ್ತಿನ ದಿನ ಅತ್ಯುತ್ತಮವಾದಂತಹ ಕೆಲವೊಂದು ಟಿಪ್ಸ್‌ಗಳನ್ನು ಹಾಗೂ ಸಲಹೆಗಳನ್ನು ನೀಡಿದ್ದೇವೆ. ಈ ರೀತಿಯಾಗಿ ಇರೋದ್ರಿಂದ ನಮ್ಮ ಮನೆಗೆ ದೇವತಾ ಅನುಗ್ರಹವನ್ನು ಆಕರ್ಷಣೆ ಮಾಡಬಹುದು. ಹಾಗೂ ನಾವು ಈ ಕೆಲವೊಂದು ಅಭ್ಯಾಸಗಳನ್ನು ಪ್ರತಿನಿತ್ಯ ರೂಢಿ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯು ದೇವಾಲಯವಾಗುತ್ತದೆ ಹಾಗೂ ನಮ್ಮ ಮನಸ್ಸು ಕೂಡ ಉಲ್ಲಾಸಮಯವಾಗಿರುತ್ತದೆ ಸ್ನೇಹಿತರೆ. ಹೌದು, ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಮಾಡಿ. ಧನ್ಯವಾದಗಳು.